श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग संपुಟ 18 न प्रहर्षेत् प्रियं प्राप्य नोद्विजेत् प्राप्य चाप्रियं स्थिरबुद्धिरसम्मूढो ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ। ಪ್ರಿಯ ವಸ್ತುವಿನ ಪ್ರಾಪ್ತಿಯಾದಾಗ ಆನಂದ ಪಡಬಾರದು, ಅಪ್ರಿಯ ವಸ್ತುವಿನ ಪ್ರಾಪ್ತಿಯಾದಾಗ ಉದ್ವೇಗ ಹೊಂದಬಾರದು. ಇಂಥ ಸಮದೃಷ್ಟಿ ಉಳ್ಳವನೇ ಸ್ಥಿರ ಬುದ್ಧಿ ಉಳ್ಳವನು, ಮೋಹರಹಿತನು, ಬ್ರಹ್ಮನನ್ನು ತಿಳಿದಿದ್ದು ಬ್ರಹ್ಮನಲ್ಲಿ ಸ್ಥಿರವಾಗಿರುತ್ತಾನೆ. ತರಿ ಮೃಗಜಳಾಚೇನಿ ಪೂರೇ जैसे न लोटिजे का गिरिवरे तैसा शुभाशुभी न विकरे ಪಾತಲಾಜೋ. ಮೃಗಜಲದ ಮಹಾಪೂರಿನಲ್ಲಿ ದೊಡ್ಡ ಪರ್ವತವು ಹರಿದು ಹೋಗುವುದಿಲ್ಲದರಲ್ಲಿ, ಅದರಂತೆ ವಿಕಾರ ಹೊಂದುವುದಿಲ್ಲ ಶುಭಾಶುಭಗಳಲ್ಲಿ. ಪ್ರಾಪ್ತವಾದರೂ ಅವೆಲ್ಲವೂ ಅವನಿಗೆ. ಯಾವ ರೀತಿಯಾಗಿ ಮೃಗಜಲದ ಮಹಾಪೂರಿನಲ್ಲಿ ದೊಡ್ಡ ಪರ್ವತವು ಹರಿದು ಹೋಗುವುದಿಲ್ಲವು, ಅದರಂತೆ ಶುಭಾಶುಭಗಳು ಪ್ರಾಪ್ತವಾದರೂ ಅವುಗಳಲ್ಲಿ ಅವನು ವಿಕಾರ ಹೊಂದುವುದಿಲ್ಲ. ತೋಚಿತೋ ನಿರುತ ಸಮದೃಷ್ಟಿ ತತ್ವತ ಹರಿಮಣೆ ಪಂಡುಸುತ ತೋಚಿ ಬ್ರಹ್ಮ. ನಿಶ್ಚಿತವಾಗಿ ಅವನು ತತ್ವತಃ ಸಮದೃಷ್ಟಿ ಉಳ್ಳವನು. ಹೇ ಅರ್ಜುನ, ಅವನೇ ಬ್ರಹ್ಮನು. ಭಗವಂತನೆಂದನು. ಭಗವಂತನು ಅರ್ಜುನನಿಗೆ, ಹೇ ಅರ್ಜುನ, ಅವನು ನಿಶ್ಚಿತವಾಗಿ ತತ್ವತಃ ಸಮದೃಷ್ಟಿಯುಳ್ಳವನು. ಇಷ್ಟೇ ಅಲ್ಲದೆ ಅವನೇ ಬ್ರಹ್ಮನು. ಬಾಹ್ಯ ಸ್ಪರ್ಶೇಶ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯ ವಿಷಯಗಳಲ್ಲಿ ಯಾರ ಅಂತಃಕರಣ ಆಸಕ್ತವಾಗಿರುವುದಿಲ್ಲವೋ ಅವನಿಗೆ ಆತ್ಮನಲ್ಲಿ ಯಾವ ಸುಖವಿರುತ್ತದೆಯೋ ಅದು ಪ್ರಾಪ್ತವಾಗುತ್ತದೆ. ಬ್ರಹ್ಮನೊಂದಿಗೆ ಸಮರಸನಾದ ಆ ಯೋಗಿಯು ಅಕ್ಷಯ ಸುಖದ ಅನುಭವ ಪಡೆಯುತ್ತಾನೆ. ಜಯ ಆಪಣಪೆ ಸಾಂಡೂನಿ ಕೈ ಇಂದ್ರಿಯ ಗ್ರಾಮಾವರಿ ಏಣೆ ನಾಯಿ तो विषय न सेवी है ಕಾಯಿ ವಿಚಿತ್ರ ಏಥ. ಬಿಟ್ಟು ತನ್ನ ಸ್ವರೂಪವನ್ನು ಇಂದ್ರಿಯ ಸಮುದಾಯದಲ್ಲಿ ಬರದಿರುವವನು ಸೇವಿಸುವುದಿಲ್ಲ ವಿಷಯಗಳನ್ನವನು ಅನ್ನುವುದರಲ್ಲಿ ಯಾವ ಆಶ್ಚರ್ಯ. ತನ್ನ ಸ್ವರೂಪವನ್ನು ಬಿಟ್ಟು ಇಂದ್ರಿಯ ಸಮುದಾಯದಲ್ಲಿ ಬರದಿರುವವನು ವಿಷಯಗಳನ್ನು ಸೇವಿಸುವುದಿಲ್ಲ ಅನ್ನುವುದರಲ್ಲಿ ಯಾವ ಆಶ್ಚರ್ಯವಿರುತ್ತದೆ. ಸಹಜೇ ಸ್ವಸುಖಾಚೇನಿ ಅಪಾರೆ ಸುರವಾಡೆ ಅಂತರೆ ರಚಿಲಾ ಮಣೌನಿ ಬಾಹಿರೆ ಪಾವೂಲನ ಘಾಲಿ. ಸಹಜವಾದ ಅಪಾರ ಸುಖದಿಂದಾಗಿ ಅಂತರಂಗದಲ್ಲಿಯೇ ಸ್ಥಿರವಾಗಿರಲಾಗಿ ಹೊರಗೆ ಇಡುವುದಿಲ್ಲ ನಿಶ್ಚಿತವಾಗಿ ಒಂದೇ ಹೆಜ್ಜೆಯನ್ನು. ಅವನು ಸಹಜವಾದ ಅಪಾರ ಸುಖದಿಂದಾಗಿ ಅಂತರಂಗದಲ್ಲಿಯೇ ಸ್ಥಿರವಾಗಿರುವನು.
ಆದ್ದರಿಂದ ಅವನು ನಿಶ್ಚಿತವಾಗಿ ಒಂದೇ ಒಂದು ಹೆಜ್ಜೆಯನ್ನು ಹೊರಗೆ ಇಡುವುದಿಲ್ಲ. ಸಾಂಗೆ ಕುಮುದ ದಳಾಚೇನಿ ತಾಟೆ ಜೋ ಜೇವಿಲ ಚಂದ್ರ ಕಿರಣೆ ಚೋಖಟೆ ತೋ ಚಕೋರು ಕಾಯಿ ವಾಳುವಂತೆ ಚುಂಬಿತುವಶೆ. ಕುಮುದ ದಳದ ತಟ್ಟೆಯಲ್ಲಿ ಶುದ್ಧ ಚಂದ್ರಕಿರಣ ಉಣ್ಣುವುದರಲ್ಲಿ ಅಂಥ ಚಕೋರ ಸ್ಪರ್ಶಿಸುವುದೇ ಇಲ್ಲಿ ಮಳಲು ಕಣಗಳನ್ನು. ಕುಮುದ ದಳದ ತಟ್ಟೆಯಲ್ಲಿ ಶುದ್ಧವಾದ ಚಂದ್ರಕಿರಣಗಳನ್ನು ಉಣ್ಣುವಂಥ ಚಕೋರ ಪಕ್ಷಿಯು ಮಳಲು ಕಣಗಳನ್ನು ಸ್ಪರ್ಶಿಸುವುದೇ. ತೈಸೆ ಆತ್ಮಸುಖ ಉಪಾಯಿಲೆ ಜಯಾಸಿ आपणपाची फावले तया विषय सहज ಸಾಂಡವಲೆ ಸಾಂಗೋಕಾಯಿ. ಅದರಂತೆ ಆತ್ಮಸುಖವನ್ನು ತನ್ನಲ್ಲಿಯೇ ಪಡೆದವನು ಸಹಜವಾಗಿಯೇ ವಿಷಯ ಬಿಡುವನು ಅನ್ನುವುದರಲ್ಲಿ ಏನು ವಿಶೇಷ? ಅದರಂತೆ ತನ್ನಲ್ಲಿಯೇ ಆತ್ಮಸುಖವನ್ನು ಪಡೆದವನು ಸಹಜವಾಗಿಯೇ ವಿಷಯ ಬಿಡುವನು ಅನ್ನುವುದರಲ್ಲಿ ಯಾವ ವೈಶಿಷ್ಟ್ಯವಿದೆ? ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.